ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತು ಮತ್ತೆ ಒಂದು ಅ ಡೇ ಇನ್ ಮೈ ಲೈಫ್ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಎದ್ದು ಪಾರ್ಕಿಗೆ ಹೋಗಿದ್ವಿ. ಮನೆಯಿಂದ ಒಂದ್ ಸ್ವಲ್ಪ ದೂರ ಇದೆ, ಸೊ ಎಲ್ಲಾರು ಹೋಗಿದ್ವಿ. ಬೆಳಗ್ಗೆನೆ ಈ ತರದ್ದು ಪ್ಲೇಸಿಗೆ ಹೋದ್ರೆ ತುಂಬಾನೇ ರಿಫ್ರೆಶ್ಮೆಂಟ್ ಇರುತ್ತೆ ಅಲ್ವಾ. ಹಾಗೆ ವೀಕೆಂಡ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಟೈಮ್ ಇರುತ್ತೆ, ಅದನ್ನ ಚೆನ್ನಾಗಿ ಕಳಿಬೇಕಲ್ವಾ. ಅದಕ್ಕೋಸ್ಕರ ಹೀಗೆ ಒಂದು ಪ್ಲಾನ್ ಮಾಡಿದ್ವಿ. ಒಂದೇ ತರ ಹೊರಗಡೆ ಹೋಗೋದು ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ಹೇಳಿ ಅಂಡ್ ಈ ಪಾರ್ಕ್ಗೆ ನಾವು ಸುಮಾರು ಬಾರಿ ಹೋಗಿದ್ದೇವೆ ಕೂಡ. ಆಲ್ರೆಡಿ ಒಂದೆರಡ್ ಮೂರ್ ಬಾರಿ ನಾನು ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೇನೆ. ಬೆಳಗ್ಗೆ ಬೇಗ ಎದ್ದು ಆರಷ್ಕೆ ಕೂಡ ಅಭ್ಯಾಸ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ವೀಕೆಂಡ್ ಕೂಡ ನಾವು ತುಂಬಾ ಲೇಟ್ ಮಲ್ಕೊಳ್ಳೋದಂತ ಏನೂ ಇಲ್ಲ. ಸೆಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬೇಗನೆ ಎದ್ದೇಳ್ತೇವೆ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಳಗ್ಗೆನೆ ಹೊರಟಿದ್ದೇವೆ. ಅಂಡ್ ಅಲ್ಲಿ ಒಂದು ಕನ್ನಡದಲ್ಲಿ ಮತ್ತೆ ನನಗೆ ಗೊತ್ತಿಲ್ಲ ಅದಕ್ಕೇನು ಹೆಸರು ಹೇಳ್ತಾರೆ ಅಂತ ಹೇಳಿ. ನಾವು ತುಳುವಲ್ಲಿ ಚೇರಂಟೆ ಅಥವಾ ತೇರಂಟೆ ಎಲ್ಲ ಹೇಳ್ತೇವೆ. ಅದು ಇತ್ತು. ಊರಿಗೆ ಹೋಗಿ ಬಂದ್ಮೇಲೆ ಇಂಥದ್ದೆಲ್ಲ ಈ ಇನ್ಸೆಕ್ಟ್ಸ್ ಕೀಟಗಳೆಲ್ಲ ಇರ್ತಾವಲ್ವಾ, ಅದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ನಮ್ಮ ಆರುಷ್ಗೆ. ಊರಲ್ಲಿ ಅದನ್ನೆಲ್ಲ ನೋಡಿ ಅಭ್ಯಾಸ ಆಗಿದೆ, ಅದಕ್ಕೋಸ್ಕರ. ಸೊ ಅಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತಿದ್ದ. ನಾವು ಕೂಡ ಅವನ ಜೊತೆ ಹಾಗೆ ಸ್ಲೋಲಿ ನಡೀತಾ ನೆಲದಲ್ಲಿ ಏನಿದೆ, ಒಂದು ಇರುವೆ ಇದ್ರೆ ಕೂಡ ಅದು ಹೇಗಿದೆ, ಯಾವ ಕಲರ್ ಅಲ್ಲಿ ಇದೆ, ಸ್ವಲ್ಪ ಏನಾದ್ರೂ ಬೇರೆ ಕಲರ್ ಅಲ್ಲಿ ಇದ್ರೆ ಅದನ್ನ ಕೂಡ ಹೇಳಿ ನೋಡಿ ಕುತ್ಕೊಂಡಲ್ಲಿ ಸ್ವಲ್ಪ ನೋಡಿ ಎಲ್ಲ ಚೆಕ್ ಮಾಡಿ ಹೋಗ್ತಾ ಇದ್ದ. ಸೊ ಮರ ಗಿಡಗಳು ಕೂಡ ತುಂಬಾ ಚೆನ್ನಾಗಿವೆ. ಅವನಿಗೆ ಗೊತ್ತಾಗೋದಿಲ್ಲ ಯಾವ್ದ್ರದ್ದು ಮರ ಏನು ಅಂತ ಹೇಳಿ, ಆದ್ರೆ ಇಷ್ಟಪಟ್ಟು ನೋಡ್ತಾನೆ. ಎಲೆ ಎಲ್ಲ ಡಿಫ್ರೆನ್ಸ್ ಇರುತ್ತಲ್ವಾ, ಒಂದಕ್ಕೆ ಒಂದು ಕಂಪೇರ್ ಮಾಡಿದ್ರೆ ಅದನ್ನೆಲ್ಲ ತುಂಬಾನೇ ಅಂದಾಜ್ ಮಾಡ್ಕೊಳ್ತಾನೆ. ಅವಾಗ್ಲೇ ಒಂದು ತೋರಿಸಿದ ಕ್ಲಿಪ್ ಅಲ್ಲಿ ಇದ್ದದ್ದು ಕೀಟಗಳು ಕುತ್ಕೊಳ್ಳೋದಕ್ಕಂತ ಹೇಳಿ ಒಂದು ಪ್ಲೇಸ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಜೇನು ಹುಳುಗಳಾಗಿರ್ಬಹುದು ಅಥವಾ ಬೇರೆ ಎಲ್ಲ ಕೀಟಗಳೇನು ಇರ್ತವೆ, ಅದು ಆರಾಮಾಗಿ ಹೋಗಿ ಅದರಲ್ಲಿ ಕುತ್ಕೊಳ್ಬಹುದು. ಅದು ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ಪಾರ್ಕ್ ಅಲ್ಲಿ. ಅಂಡ್ ಬೆಳಗ್ಗೆ ತುಂಬಾ ಜನ ಇರ್ತಾರೆ, ಜಾಗಿಂಗ್ಗೆ ಬಂದವರು ಮತ್ತೆ ಸ್ವಲ್ಪ ವಾಕ್ ಮಾಡೋದಕ್ಕೆ, ಹಾಗೆ ದೊಡ್ಡವರಿಗೆ ಅಂತ ಹೇಳಿ ಎಕ್ಸರ್ಸೈಸ್ ಮಾಡೋದಕ್ಕೊಂದು ಏರಿಯಾ ಇದೆ. ಹಾಗೆ ಮಕ್ಕಳ ಪ್ಲೇ ಏರಿಯಾ. ವೀಕೆಂಡ್ ಹೋದ್ರೆ ತುಂಬಾ ಸ್ವಲ್ಪ ರಶ್ಶೇ ಇರುತ್ತೆ, ತುಂಬಾ ಅಲ್ಲದಿದ್ರು ನಾರ್ಮಲ್ ಆಗಿ ಮಕ್ಳು ಇರ್ತಾರೆ. ವೀಕ್ ಡೇಸ್ ಅಲ್ಲೇನು ಅಷ್ಟೊಂದ್ ಜನ ಇರೋದಿಲ್ಲ. ಬೆಳಗ್ಗೆ ಪಾರ್ಕ್ ಹೋಗೋದಂದ್ರೆ ನಾವು ಮನೇಲಿ ತಿಂಡಿ ಎಲ್ಲ ಏನು ಮಾಡಿರೋದಿಲ್ಲ. ಬೇಗ ಎದ್ದು ಏನಾದ್ರೂ ಸ್ವಲ್ಪ ಫ್ರೂಟ್ಸ್ ಅಥವಾ ನಟ್ಸ್ ಏನಾದ್ರೂ ತಿಂದು ಹೊರಗಡೆ ಹೋಗಿರ್ತೇವೆ. ಒಂದ್ 8 ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಬರ್ತೇವೆ. ಸೊ ಆಫ್ಟರ್ ದಟ್ ನಾವು ತಿಂಡಿ ಏನ್ ಬೇಕು ಅದನ್ನ ಮಾಡ್ಕೊಂಡು ತಿಂತೇವೆ. ಇವತ್ತು ದೋಸೆಗೆ ಹಿಟ್ಟು ನಿನ್ನೆನೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಅದೊಂದು ಕೆಲ್ಸ ಇಲ್ಲ. ಒಂದು ಆಲೂಗಡ್ಡೆ ಹಾಕಿ ಬಾಜಿ ಮಾಡ್ಕೊಳ್ತಾ ಇದ್ದೆ. ಅಂದ್ರೆ ಮಸಾಲೆ ದೋಸೆ ಏನ್ ಮಾಡ್ತೇವೆ ಅದನ್ನ ನಾವಿವತ್ತು ಮಾಡ್ಕೊಳ್ತಾ ಇದ್ವಿ. ಆರುಷ್ ನನ್ನ ಬಂದ ತಕ್ಷಣ ಸ್ನಾನ ಒಂದು ಮಾಡಿಸಿ ಅವನಿಗೆ ಒಂದು ದೋಸೆ ಮಾಡಿ ಕೊಟ್ಟಿದ್ದೆ, ಜಸ್ಟ್ ಹಾಲು ಬಿಸಿ ಮಾಡಿ. ಅಂಡ್ ಮಕ್ಳಿಗಂದ್ರೆ ಆನ್ ಟೈಮ್ ಕೊಟ್ರೆ ಚೆನ್ನಾಗಿರ್ತದೆ. ಅಂಡ್ ಹೊರಗಡೆ ಹೋದಾಗ ಅವ್ರು ತುಂಬಾ ಓಡಾಡ್ತಾರೆ, ಆಟ ಆಡ್ತಾರೆ, ಅವಾಗ ಹಸಿವು ಇನ್ನೂ ಜಾಸ್ತಿ ಆಗುತ್ತಲ್ವಾ. ಆ ಟೈಮಲ್ಲಿ ನಾವು ಟೈಮಿಗೆ ಕೊಟ್ರೆ ತುಂಬಾ ಒಳ್ಳೇದು. ಸೊ ಅವನಿಗೆ ಒಂದು ಟಕ್ ಅಂತ ಮಾಡಿ ಕೊಟ್ಟೆ. ಮತ್ತೆ ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ಒಂದು ಆಲೂಗಡ್ಡೆ ಬಾಜಿ ಮಾಡ್ತಾ ಇದ್ದೇನೆ. ಅದಕ್ಕೆ ಧೀರಜ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ತರ ಹೊರಗಡೆ ಹೋಗಿ ಬಂದಾಗ ಎಲ್ಲ ಕೆಲ್ಸ ಏನು ಮಿಕ್ಸ್ ಆಗಿರುತ್ತೆ. ಆರುಷ್ನ ನೋಡ್ಕೊಳ್ಬೇಕು, ಅಡುಗೆ ಮಾಡಬೇಕು, ನಾನು ಫ್ರೆಶ್ ಅಪ್ ಆಗ್ಬೇಕು, ಇದೆಲ್ಲ ಒಟ್ಟಿಗೆ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡೋದಕ್ಕೆ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾವಿಬ್ರು ಇವತ್ತು ಅಡಿಗೆಯನ್ನ ಟಕ ಅಂತ ಫಿನಿಶ್ ಮಾಡಿದ್ವಿ. ಅಡುಗೆ ಅಂದ್ರೆ ಧೀರಜ್ ಒಂದು ಟೊಮ್ಯಾಟೊ ಆನಿಯನ್ ಎಲ್ಲ ಕಟ್ ಮಾಡಿ ಕೊಟ್ರು. ಮತ್ತೆ ಆಲೂಗಡ್ಡೆ ನಾನು ಹೋಗುವಾಗ್ಲೇ ಬೆಳಗ್ಗೆ ಕುಕ್ಕರ್ ಅಲ್ಲಿ ಇಟ್ಟು ಹೋಗಿದ್ದೆ ಕುಕ್ ಆಗೋದಕ್ಕೆ. ಅಂದ್ರೆ ಒಂದೆರಡು ವಿಸಿಲ್ ಮಾಡಿ ಆಫ್ ಮಾಡಿ ಹೋಗಿದ್ದು. ಬರುವಾಗ ತಣ್ಣಗಾಗಿತ್ತು, ಟಕ ಅಂತ ಸಿಪ್ಪೆ ತೆಗೆದು ಇನ್ನು ಬಾಜಿ ಮಾಡಿದ್ರೆ ಆಯ್ತು, ಬೇಗ ಆಯ್ತು. ಹೀಗೆಲ್ಲಾದ್ರೂ ಹೋದಾಗ ಅದು ಕೂಡ ತಿಂಡಿ ಟೈಮ್, ಊಟದ ಟೈಮ್ ಅಲ್ಲೆಲ್ಲ ನಾವು ಅಲ್ಲೇ ಎಲ್ಲಿಯಾದ್ರೂ ಹೊರಗಡೆ ತಿಂದು ಬರಬಹುದು. ಆದ್ರೆ ನಾವು ಹೋದದ್ದು ಪಾರ್ಕಿಗೆ. ಅಂಡ್ ಆರುಷ್ ಕೂಡ ಅಲ್ಲಿ ತುಂಬಾ ಹೊತ್ತು ಆಟ ಆಡಿರ್ತಾನೆ, ಮಣ್ಣಲ್ಲೆಲ್ಲ ಆಟ ಆಡಿರ್ತಾನೆ. ಹಾಗಾಗಿ ಅವನಿಗೆ ಒಂದು ಸ್ನಾನ ಮಾಡಿಸಿ ಚೆನ್ನಾಗಿ ಕೈ ಕಾಲು ಎಲ್ಲ ತೊಳ್ದಾದ್ಮೇಲೆ ತಿಂಡಿ ತಿನ್ಸಿದ್ರೇನೆ ಸಮಾಧಾನ ಆಗತ್ತೆ ನನಗೆ. ನಾವು ಕೂಡ ಹಾಗೆ ಅಲ್ಲಿ ಇಲ್ಲಿ ಎಲ್ಲ ಟಚ್ ಮಾಡಿರ್ತೇವೆ, ತುಂಬಾ ಬೆವರಾಗಿರ್ತದೆ. ಅವಾಗ ಫ್ರೆಶ್ ಅಪ್ ಆಗಿ ಆದ್ಮೇಲೆ ನಾವು ತಿಂಡಿ ತಿಂದ್ರೆ ಸಮಾಧಾನ ಆಗತ್ತೆ. ಹಾಗೆ ನಾವು ಹೊರಗಡೆಯಿಂದ ತಂದು ತಿನ್ನೋದೇ ಇಲ್ಲ ಅಥವಾ ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ಅಂತ ಅಲ್ಲ, ಆದ್ರೆ ತುಂಬಾ ಕಡಿಮೆ.
ಆ ನಾವ್ ಅಪರೂಪಕ್ಕೆ ಹೊರಗಡೆಯಿಂದ ತಂದು ತಿನ್ನೋದು. ಮತ್ತೆ ಹುಷಾರಿಲ್ಲ, ಮಾಡೋದಕ್ಕೆ ತುಂಬಾ ಸುಸ್ತಾಗ್ತಿದೆ ಅಂತ ಎಲ್ಲ ಇರುವಾಗ ಹೊರಗಡೆಯಿಂದ ತಗೊಂಡ್ ಬಂದ್ ತಿಂತೇವೆ. ಇಲ್ಲದಿದ್ರೆ ನನಗೆ ಕಂಫರ್ಟೇಬಲ್ ಆಗುತ್ತೆ ಮನೆಯಲ್ಲೇ ಮಾಡಿ ತಿನ್ನೋದಕ್ಕೆ. ಮತ್ತೆ ನಮ್ಗೆ ಬೇಕಾದ ಹಾಗೆ ನಾವು ಮಾಡಿ ತಿನ್ಬಹುದು ಅಂತ ಒಂದೇನೋ ಒಂದು ಫೀಲಿಂಗ್ ನನ್ಗೆ. ಸೊ ಮನೆಯಲ್ಲಿ ಇವತ್ತು ಕೂಡ ಹಾಗೆ ಮಾಡಿ ತಿಂತಾ ಇದ್ದೇವೆ. ಅಂಡ್ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡೋದಕ್ಕೆ ಇದ್ದೇ ಇರ್ತಾರೆ. ಪಪ್ಪ ಅಥವಾ ಧೀರಜ್ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ. ಈ ತರ ಎಲ್ಲ ಸ್ವಲ್ಪ ಏನು ಮೆಸ್ಸಿ ಇರುವಾಗ ಏನು ಜಾಸ್ತಿ ಕಷ್ಟ ಅಂತ ಆಗೋದಿಲ್ಲ. ನಾನು ಒಬ್ಳೇ ಮಾಡೋದು ಎಲ್ಲರಿಗೆ ಅಂತ ಇರುವಾಗ ಕಷ್ಟ ಆಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಮನೇಲಿ ಎಲ್ಲಾರು ಜೊತೆ ಕೂಡಿ ಮಾಡೋದಂದ್ರೆ ಅಷ್ಟೊಂದು ಕಷ್ಟ ಏನು ಆಗೋದಿಲ್ಲ. ನಾವಿರೋದು 4 ಜನ. ಸೊ 4 ಜನನು ಆರುಷ್ ಬಿಡಿ, ನಾವ್ 3 ಜನನು ಒಂದ್ ಸಣ್ಣ ಪುಟ್ಟ ಕೆಲ್ಸ ಮಾಡಿ ಜೊತೆ ಸೇರ್ಕೊಂಡು ಕೆಲ್ಸ ಮಾಡುವಾಗ ಅಷ್ಟೊಂದು ಕಷ್ಟ ಅಂತ ಏನು ಆಗೋದಿಲ್ಲ. ಸೊ ಮನೆಯ ಫುಡ್ ಅನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೇವೆ ನಾವು. ಅಂಡ್ ಆರುಷ್ಗೆ ಕೂಡ ಹಾಗೆ ಹೆಚ್ಚಾಗಿ ಮನೆಯ ಫುಡ್ ಅನ್ನೇ ಕೊಡೋದ್ರಿಂದ ಅವನಿಗೆ ಕೂಡ ಅದೇ ಕಂಫರ್ಟೇಬಲ್ ಆಗುತ್ತೆ. ಮೊದ್ಲಿಗೆ ಆರುಷ್ ಮತ್ತೆ ಪಪ್ಪ ತಿಂದ್ರು ದೋಸೆ. ಅದಾದ್ಮೇಲೆ ನಾನ್ ಮತ್ತೆ ಧೀರಜ್ ತಿಂದ್ವಿ. ಹೀಗೆ ನಮ್ದು ಬೆಳಗ್ಗಿನ ತಿಂಡಿ ಒಂದು ಆಯ್ತು. ಅದಾದ್ಮೇಲೆ ನಮ್ಮ ಆರುಷಿದ್ದು ಕ್ರಿಬ್ ಇದೆ, ನೀವು ಸುಮಾರಷ್ಟು ವಿಡಿಯೋಸ್ ಅಲ್ಲಿ ನೋಡಿರ್ಬಹುದು. ಅದು ಅಂದ್ರೆ ತೊಟ್ಟಿಲಲ್ಲ, ಆದ್ರೆ ತೊಟ್ಟಿಲ್ ತರ 4 ಸೈಡ್ ಅದ್ರದ್ದು ಬಾರ್ಡರ್ ಇರುತ್ತೆ. ಆದ್ರೆ ಇವಾಗ ನಾವೇನ್ ಡಿಸೈಡ್ ಮಾಡಿದೇವೆ ಅಂದ್ರೆ ಒಂದ್ ಸೈಡ್ ಓಪನ್ ಮಾಡಿ ಬೆಡ್ಗೆ ಸ್ವಲ್ಪ ಅಟ್ಯಾಚ್ ಆಗುವ ಹಾಗೆ ಇಟ್ರೆ ಬೆಡ್ ಕೂಡ ಎಕ್ಸ್ಟೆಂಡ್ ಆದಾಗ ಆಗುತ್ತೆ. ಬೆಡ್ ಎಕ್ಸ್ಟೆಂಡ್ ಆದ್ರೆ ಆರುಷಿ ಕೂಡ ಆರಾಮಾಗಿ ಮಲ್ಕೊಳ್ಳೋದಕ್ಕಾಗತ್ತೆ ಅಂತ. ಅಂಡ್ ಅದಕ್ಕೋಸ್ಕರ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಅದನ್ನ. ನಾವು ಪ್ರತಿಯೊಂದು ಕೆಲಸವನ್ನ ಮಾಡುವಾಗ ಆರುಷ್ನನ್ನ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೇವೆ. ಅದನ್ನ ಕೂಡ ನಾನು ಸುಮಾರು ಬಾರಿ ಹೇಳಿದ್ದೇನೆ. ಅದು ತುಂಬಾ ಮುಖ್ಯ. ಮಕ್ಳಿಗೆ ಏನೋ ಒಂದು ಕಲ್ತಾಗ ಆಗತ್ತೆ. ಅಂಡ್ ಅವರನ್ನ ಒಂದು ಪಕ್ಕದಲ್ಲೇ ಕುತ್ಕೊಳಿಸುವ ಬದಲು ನಾವೇನ್ ಕೆಲಸ ಮಾಡ್ತೇವೆ ಅದ್ರಲ್ಲಿ ಜೊತೆ ಸೇರಿಸ್ಕೊಂಡ್ರೆ ಅವ್ರದ್ದು ಕೂಡ ಟೈಮ್ ಒಂದು ಒಳ್ಳೆಯ ರೀತಿಯಲ್ಲಿ ಕಳೀತದೆ. ಇವಾಗ ಈ ಟೈಮಲ್ಲೆಲ್ಲ ನಾವು ಜಸ್ಟ್ ಟಿವಿ ಹಾಕಿ ಅಥವಾ ಮೊಬೈಲ್ ಕೊಟ್ಟು ಎಲ್ಲ ಸೈಡ್ ಅಲ್ಲಿ ಕುತ್ಕೊಳಿಸಬಹುದು. ನಮ್ಗೆ ನಮ್ ಕೆಲ್ಸವನ್ನ ಆರಾಮಾಗಿ ಮಾಡ್ಕೊಳ್ಬಹುದು. ಆದ್ರೆ ಅವ್ರ ಜೊತೆಗಿದ್ರೆ ನಮ್ಗೆ ಸ್ಟ್ರೆಸ್ ಅಂತಲ್ಲ, ಆರಾಮಾಗಿ ಆಗುತ್ತೆ. ಆದ್ರೆ ನಾವ್ ಅದನ್ನ ಮೊದ್ಲಿಂದನೇ ಅಭ್ಯಾಸ ಮಾಡಿರ್ಬೇಕು. ಅಂದ್ರೆ ಅವ್ರು ಕಿರಿಕಿರಿ ಮಾಡದ್ ಹಾಗೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ ಸೈಡ್ ಅಲ್ಲಿ ಕುತ್ಕೊಳಿಸುವ ಹಾಗೆ ನೋಡ್ಕೊಂಡಿದ್ರೆ ಚಿಕ್ಕ ವಯಸ್ಸಿಂದಲೇ ಅವ್ರು ಕೂಡ ಅದಕ್ಕೆ ಸೆಟ್ ಆಗಿರ್ತಾರೆ. ಜಾಸ್ತಿ ಕಿರಿಕಿರಿ ಮಾಡೋದು, ಅದು ಎಳಿಯೋದು ಇದು ಎಳಿಯೋದೆಲ್ಲ ಮಾಡೋದಿಲ್ಲ. ನಮ್ಮ ಆರುಷ್ ಕೂಡ ಹಾಗೆ ಇರ್ತಾನೆ. ಒಂದ್ ಸೈಡ್ ಓಪನ್ ಮಾಡಿ ಇಟ್ವಿ. ಅದಾದ್ಮೇಲೆ ಇನ್ನು ಮಧ್ಯಾಹ್ನದ ಊಟಕ್ಕೆ ನಾವು ರೆಡಿ ಮಾಡ್ತಾ ಇದ್ದೇವೆ. ಟಿವಿ ಹಾಕೋದು ತುಂಬಾ ಕಡಿಮೆ, ಅದು ಕೂಡ ಆರುಷ್ಕ್ ಅಂತ ಹೇಳಿ ನಾವು ಹಾಕೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಕೆಲವೊಂದ್ಸಲ ಕಂಟಿನ್ಯೂಸ್ ಒಂದು ವೀಕ್ ಅಲ್ಲಿ ಹಾಕೋದೇ ಇಲ್ಲ, ಆ ತರ ಕೂಡ ಇರೋದಿರುತ್ತೆ. ಆವ್ರೇಜ್ ಅಂತ ಹೇಳಿದ್ರೆ ಒಂದು ವಾರದಲ್ಲಿ 2 ರಿಂದ 3 ಗಂಟೆ ನೋಡ್ತಾನೆ ಅಂತ ಹೇಳ್ಬಹುದು. ಅದು ಕೂಡ ತುಂಬಾ ಕಡಿಮೆ, ಅಪರೂಪಕ್ಕೆ 2-3 ಗಂಟೆ ನೋಡಿರ್ತಾನೆ. ಅಂಡ್ ನಾವು ಕಂಟಿನ್ಯೂಸ್ ಹಾಕೋದೇ ಇಲ್ಲ. ಈ ಟೈಮ್ ಅಲ್ಲಿ ಟಿವಿ ನೋಡೋದು ಅದು ಇದು ಅಂತ ಇರೋದು ಕೂಡ ಇಲ್ಲ. ವೀಕೆಂಡ್ ಅಲ್ಲಿ ನಾವು ಜೊತೆ ಕುತ್ಕೊಂಡು ನೋಡ್ತೇವೆ. ಅಂದ್ರೆ ಅವ್ನ್ ನೋಡುವಂತಹ ಚಾನೆಲ್ ಅಥವಾ ಅವ್ನ್ ನೋಡುವಂತಹ ವಿಷಯನೇ ಆದ್ರೆ ನಾವು ಕೂಡ ಯಾರಾದ್ರೂ ಜೊತೆಗೆ ಕುತ್ಕೊಂಡಿರ್ತೇವೆ. ಮಿಕ್ಕಿ ಮೌಸ್ ಆಗಿರಬಹುದು ಅಥವಾ ಯಾವ್ದಾದ್ರು ಸೈನ್ಸ್ ಬಗ್ಗೆ, ಆನಿಮಲ್ಸ್ ಬಗ್ಗೆ ಕಾರ್ಟೂನ್ ಹಾಗೆ ಮಾಡಿರ್ತಾರೆ, ತುಂಬಾ ವಿಡಿಯೋಸ್ ಇರುತ್ತೆ. ಅಥವಾ ಏನಾದ್ರೂ ಕಮ್ಯುನಿಕೇಶನ್ ಇಂಪ್ರೂವ್ ಆಗುವ ಹಾಗೆ ಎಲ್ಲ ಇರುತ್ತಲ್ವಾ ಕಂಟೆಂಟ್, ಅದನ್ನ ಚೂಸ್ ಮಾಡಿ ನಾವು ಹಾಕಿರ್ತೇವೆ. ಅವನು ನೋಡ್ತಾ ಇರ್ತಾನೆ, ನಾವು ಕೂಡ ಅವನ ಜೊತೆ ನೋಡ್ತೇವೆ. ಹಾಗೆ ಅದ್ರಲ್ಲಿ ಏನಾದ್ರೂ ಬಂದ್ರೆ ಅವನ ಜೊತೆ ಏನು ಅದನ್ನ ಎಕ್ಸ್ಪ್ಲೇನ್ ಮಾಡೋದಿರಬಹುದು ಅಥವಾ ಅವನ ಜೊತೆ ನಾವು ಕೂಡ ಕೂತ್ಕೊಂಡು ಎಂಜಾಯ್ ಮಾಡ್ತೇವೆ. ಅವಾಗ ಅವನಿಗೆ ಇನ್ನು ಇಷ್ಟ ಜಾಸ್ತಿ ಆಗತ್ತೆ. ಮೊದ್ಲೆಲ್ಲ ನಾವು ಜಸ್ಟ್ ರೈಮ್ಸ್ ಅಥವಾ ಲರ್ನಿಂಗ್ ಥಿಂಗ್ಸ್ ನಲ್ಲೇ ರೈಮ್ಸ್ ಇರುತ್ತೆ, ಮತ್ತೆ ಕಲರಿಂಗ್ ಬಗ್ಗೆ ಇರುತ್ತೆ, ಅಂತದ್ದೆಲ್ಲ ಹಾಕ್ತಾ ಇದ್ವಿ 1-1.5 ವರ್ಷದವರೆಗೆ. ಅದಾದ್ಮೇಲೆ ನಾವು ಸ್ವಲ್ಪ ಮಾತಾಡುವ ರೀತಿಯಲ್ಲಿ ಇರುವಂತಹ ವಿಡಿಯೋಸ್ ಗಳನ್ನ ಹಾಕೋದು. ಹೀಗೆ ಅದು ವಾರದಲ್ಲಿ 2-3 ಗಂಟೆ ಮಾತ್ರ. ಇದಾದ್ಮೇಲೆ ಮಧ್ಯಾಹ್ನದ್ದು ಊಟಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಇವತ್ತು ಸಿಂಪಲ್ ಆಗಿ ಕ್ಯಾಬೇಜ್ ಮತ್ತೆ ಕಾರ್ನ್ ಹಾಕಿ ಒಂದು ರೈಸ್ ಮಾಡ್ತಾ ಇದ್ದೇನೆ. ತುಪ್ಪ ಮಾತ್ರ ಯೂಸ್ ಮಾಡ್ಕೊಂಡಿದ್ದೇನೆ. ಅದು ಕೂಡ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡೋದು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದ್ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇಂಥದ್ದೇನಾದ್ರೂ ರೆಸಿಪಿನ ಟ್ರೈ ಮಾಡುವಾಗ ನಾವು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರೋದ್ರಿಂದ ಇಂಥದ್ದು ರೆಸಿಪಿಯಲ್ಲಿ ಆಡ್ ಮಾಡಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ಹಾಕೊಂಡಿದ್ದೇನೆ. ಅದಕ್ಕೆ ಇವಾಗ ಕ್ಯಾಬೇಜ್ ಅನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಕ್ಯಾಬೇಜ್ ರೈಸ್ ಎಲ್ಲ ಮಾಡುವಾಗ ಬೇಕಾದ್ರೆ ಗರಂ ಮಸಾಲೆ ಅಥವಾ ರೆಡ್ ಚಿಲ್ಲಿ ಪೌಡರ್ ಅದನ್ನೆಲ್ಲ ಹಾಕಬಹುದು, ಸ್ವಲ್ಪ ಜೀರಾ ಪೌಡರ್ ಎಲ್ಲ. ಆದ್ರೆ ನಾನು ಇವತ್ತೇನು ಜಾಸ್ತಿ ಯೂಸ್ ಮಾಡ್ಲಿಲ್ಲ,
ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿದೆ. ಅದಾದ್ಮೇಲೆ ಒಂದು ಕಾರ್ನ್ ಅನ್ನ ಬಿಡಿಸಿಟ್ಕೊಂಡಿದ್ದೆ, ನಾನೆಲ್ಲ ಪಪ್ಪ ಬಿಡಿಸಿ ಕೊಟ್ಟಿದ್ರು, ಅದನ್ನ ಕೂಡ ಅದ್ರ ಜೊತೆಗೆ ಹಾಕಿದೆ. ಅಂಡ್ ಇದ್ರ ಜೊತೆಗೆ ರೈತ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ರೈತ ಮಾಡ್ಕೊಂಡಿದ್ದೆ. ರೈಸ್ ಅವಾಗ್ಲೇ ಕುಕ್ ಆಗೋದಕ್ಕೆ ಇಟ್ಟಿದ್ದೆ, ಅದನ್ನ ಇವಾಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಸಾಲೆ ಏನು ಹಾಕ್ಲಿಲ್ಲ, ಯಾಕಂದ್ರೆ ಆರುಷ್ಗೆ ಕೂಡ ಇದೇ ಫುಡ್ ಕೊಡೋದ್ರಿಂದ ಅವನಿಗೆ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಆದ್ರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ತಿಂತಾನೆ, ಆದ್ರೆ ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಅವನಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ಕೆಲವೊಮ್ಮೆ. ಅದಕ್ಕೋಸ್ಕರ ನಾನು ಏನು ಇವತ್ತು ಮಸಾಲೆ ಹಾಕ್ಲಿಲ್ಲ. ಮತ್ತೆ ನಮ್ಗೆ ಕೂಡ ಕೆಲವೊಂದ್ಸಲ ಲೈಟ್ ಫುಡ್ ತಿಂದ್ರೆ ಆರಾಮ್ ಅಂತ ಫೀಲ್ ಆಗುತ್ತೆ. ಯಾವಾಗ್ಲೂ ಹೆವಿ ಈ ಮಸಾಲೆ ಎಲ್ಲ ಸಂಡೇ ಅಥವಾ ಸ್ಯಾಟರ್ಡೆ ಸಂಡೇಸ್ ಈ ಹೆವಿ ಫುಡ್ ಯಾವಾಗ್ಲೂ ತಿಂತೇವಲ್ವಾ, ಕೆಲವೊಂದ್ಸಲ ಈ ತರ ಲೈಟ್ ಫುಡ್ ತಿಂದ್ರೆ ಕೂಡ ಆರಾಮ್ ಅಂತ ಫೀಲ್ ಆಗುತ್ತೆ ಅಂತ ಹೇಳಿ ಈ ತರ ಮಾಡ್ಕೊಂಡೆ. ಮಧ್ಯಾಹ್ನದ ಊಟ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಗಿಡಗಳನ್ನೆಲ್ಲ ನೆಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ಎಲ್ಲವನ್ನ ನಾವು ಪ್ಲಾನ್ ಮಾಡ್ಕೊಂಡು ನೆಡ್ತಾ ಇದ್ದೇವೆ. ಅಂಡ್ ಈ ಒಂದು 3 ಪಾಟ್ ಸಪರೇಟ್ ಆಗಿ ಮತ್ತೆ ಬೈ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಬೀಜಗಳನ್ನೆಲ್ಲ ಹಾಕೋದಿತ್ತು. ನಾನು ಅಲ್ಲಿ ರೆಡಿ ಮಾಡ್ತಾ ಇರುವಾಗ ನಮ್ಮ ಆರುಷ್ಗೆ ಹೇಗೆ ಗೊತ್ತಾಗಿದೆ, ಅಮ್ಮ ಏನೋ ಕೆಲಸ ಮಾಡ್ತಿದ್ದಾರೆ, ನಾನು ಹೋಗ್ಬೇಕು ಅವರಿಗೆ ಸ್ವಲ್ಪ ಕಿರಿಕಿರಿ ಮಾಡೋದಕ್ಕಂತ ಹೇಳಿ. ಅದೆಲ್ಲ ಮಕ್ಳಿಗೇನು ಒಂದು ಅಲಾರ್ಮ್ ಇಟ್ಟ ಹಾಗೆ, ನಾವೇನಾದ್ರೂ ಒಂದು ಸೈಲೆಂಟ್ ಆಗಿ ಕೆಲಸ ಮಾಡ್ತಿದ್ರೆ ಅಲ್ಲಿಗೆ ಬಂದಾಗತ್ತೆ. ಅವ್ನ್ ಹೇಗೋ ಬಂದಿದಾನಲ್ವಾ, ಅವನ್ ಕೈಯಲ್ಲಿ ಕೂಡ ಸ್ವಲ್ಪ ಬೀಜಗಳನ್ನ ಕೊಟ್ಟು ಹಾಕ್ಲಿಕ್ಕೆ ಹೇಳ್ತಾ ಇದ್ದೇನೆ. ಇದು ಅವನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅವನ್ ಲೈಫ್ ಅಲ್ಲಿ. ನಾನು ಯಾವತ್ತೂ ಅವನಿಗೆ ಬೀಜಗಳನ್ನ ಕೊಡ್ಲಿಲ್ಲ ಇಲ್ಲಿವರೆಗೆ, ಅದನ್ನ ಬಿತ್ತೋದಕ್ಕೆ. ಇವತ್ತು ಅವನಿಗೆ ಕೂಡ ಏನೋ ಒಂದು ಖುಷಿ ಆಗ್ತಾ ಇತ್ತು, ಇದ್ರಲ್ಲಿ ಏನೋ ಪ್ಲಾಂಟ್ ಆಗ್ತದೆ ಅಂತ ಹೇಳ್ತಿದ್ದೆ ನಾನು. ಅವನು ಕೊತ್ತಂಬರಿ ಸೊಪ್ಪು ಇರುತ್ತಲ್ವಾ, ಅದ್ರದ್ದು ಬೀಜಗಳನ್ನ ಹಾಕಿದ್ದು. ಮೇ ಬಿ ಇನ್ನು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕೊತ್ತಂಬರಿ ಸೊಪ್ಪಿನ ಗಿಡ ಹೇಗೆ ಬೆಳೀತದೆ ಅಂತ ನೋಡುವ. ಅದ್ರ ಮೇಲೆ ಹೇಳ್ತೇನೆ ನಾನು ಆರುಷ್ ಬಿತ್ತಿದಂತಹ ಬೀಜಗಳು ಹೇಗೆ ಬೆಳೆದಿದ್ದಾವ ಅಂತ ಹೇಳಿ. ಇವಾಗ ಜಸ್ಟ್ ಒಂದ್ ಸ್ವಲ್ಪ ಮೊಳಕೆ ಬರ್ತಾ ಇದೆ ಅಷ್ಟೇ. ಅಂದ್ರೆ ಆ ವಿಡಿಯೋ ರೆಕಾರ್ಡ್ ಮಾಡಿ ನಾನು ಎಡಿಟ್ ಮಾಡಿ ಇಲ್ಲಿ ವಾಯ್ಸ್ ಓವರ್ ಕೊಡುವ ಗ್ಯಾಪ್ ಅಲ್ಲಿ ಮೊಳಕೆ ಎಲ್ಲ ಬಂದಿದೆ, ಸುಮಾರಷ್ಟು ಗಿಡಗಳು ಬೆಳೆದಿದ್ದಾವೆ. ಇನ್ನು ಹೇಗೆ ಬೆಳೀತದೆ ಅಂತ ಹೇಳಿ ನೋಡ್ಬೇಕು. ಮನೆಯಲ್ಲಿಯೇ ಸ್ವಲ್ಪ ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ನೆಟ್ರೆ ನಮ್ಗೆ ಕೂಡ ಅದನ್ನ ನೋಡುವಾಗ ಖುಷಿ ಇರುತ್ತೆ. ಮತ್ತೆ ಒಂದು ಗಾಳಿ ಕೂಡ ನಮ್ಗೆ ಫ್ರೆಶ್ ಆಗಿ ಬರುತ್ತೆ. ಮತ್ತೆ ಈ ತರ ಹೋಮ್ ಮೇಕರ್, ಹೌಸ್ ವೈಫ್ಸ್ ಎಲ್ಲ ಇರ್ತೇವಲ್ವಾ ನಾವು ನಮ್ಗೆ ಒಂದೇ ತರ ಕೆಲಸ ಮಾಡಿ ಕೆಲವೊಮ್ಮೆ ಬೋರ್ ಆಗುತ್ತಲ್ವಾ. ಸೊ ಇಂಥದ್ದೇನಾದ್ರೂ ನಮ್ ಲೈಫ್ ಅಲ್ಲಿ ಸ್ವಲ್ಪ ಎಕ್ಸೈಟ್ಮೆಂಟ್ ಬೇಕು ಅಂದ್ರೆ ಇಂಥದ್ದೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಬಹುದು. ದೊಡ್ಡ ದೊಡ್ಡದ ವಿಷಯಗಳೇ ಬೇಕು ಅಂತ ಇಲ್ಲ. ಸಣ್ಣ ಸಣ್ಣ ಥಿಂಗ್ಸ್ ಅಲ್ಲಿ ನಾವು ಹ್ಯಾಪಿನೆಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದ್ರಲ್ಲಿ ಸ್ವಲ್ಪ ಖುಷಿ ಆಗುತ್ತೆ ಮನ್ಸಿಗೆ ಅಂತ ಹೇಳಿ ಈ ತರ ಸ್ಟಾರ್ಟ್ ಮಾಡಿದಾನೆ. ಸುಮಾರಷ್ಟು ಗಿಡಗಳನ್ನ ಹಾಕಿದ್ದೇವೆ, ನೋಡ್ಬೇಕು ಹೇಗೆ ಬರುತ್ತೆ, ಯಾವ್ದ್ರಲ್ಲಿ ಕಾಯಿ ಹಣ್ಣು ಬರುತ್ತೆ ಅಂತ ಹೇಳಿ ನೋಡ್ಬೇಕು. ತರಕಾರಿಗಳತ್ತೆ ಹಾಕಿದ್ದು ಜಾಸ್ತಿ, ತರಕಾರಿಗಳು ಆಗ್ತವೋ ಇಲ್ವೋ ಗೊತ್ತಿಲ್ಲ. ಅದೇ ಗಿಡ ಮಾತ್ರ ಅಂದ್ರೆ ಮೊಳಕೆ ಬಂದಿದೆ, ಸಣ್ಣ ಸಣ್ಣ ಗಿಡಗಳು ಹುಟ್ಟಿದಾವೆ. ಇನ್ನದು ಜಸ್ಟ್ ಗಿಡ ಆಗಿ ಇದ್ರೂನುವೆ ಪರವಾಗಿಲ್ಲ, ಕಾಯಿ ಬಿಡ್ಲಿಲ್ಲ ಅಂದ್ರೂನುವೆ ಪರವಾಗಿಲ್ಲ, ಗಿಡ ಆಗಿದೆ ಅಂತ ಹೇಳಿ ನೋಡಿ ಖುಷಿ ಪಡ್ತೇವೆ, ಅಷ್ಟು ಸಾಕು. ಅಂಡ್ ಮತ್ತೆ ಒಂದು ಬಾಲ್ಕನಿ ಇರುವಾಗ ನಾವ್ ಅದ್ರಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ನಮ್ಗೆ ಬೇರೆ ಕೆಲ್ಸಕ್ಕೆ ಕೂಡ ಆ ಬಾಲ್ಕನಿ ಬೇಕಾಗತ್ತೆ, ತುಂಬಾ ಗಿಡಗಳನ್ನ ಕೂಡ ಹಾಕೋದಕ್ಕಾಗೋದಿಲ್ಲ. ನಾನು ಏನೋ ಕೆಲ್ಸ ಇದೆ ಅಂತ ಹೇಳಿ ಅವನನ್ನ ಅಲ್ಲೇ ಬಿಟ್ಟು ಹೋದೆ, ಏನು ಹಾಳು ಮಾಡ್ಲಿಲ್ಲ ನೋಡಿ. ಸೈಲೆಂಟ್ ಆಗಿ ಕೂತ್ಕೊಂಡು ಆ ಪ್ಯಾಕೆಟ್ ಒಳಗಡೆ ಮೇ ಬಿ ಒಂದೆರಡು ಬೀಜಗಳಿದ್ವು ಅನ್ಸುತ್ತೆ, ಅದನ್ನ ತೆಗೆದು ಮತ್ತೆ ಬಿತ್ತೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಷ್ಟೇ. ಗಿಡಗಳನ್ನ ನೋಡಿ ಎಲ್ಲ ಅಭ್ಯಾಸ ಇದೆ. ತುಂಬಾ ಬಾರಿ ಕಿತ್ತು ಹಾಳು ಮಾಡೋದಿಲ್ಲ, ಬಟ್ ಅಪರೂಪಕ್ಕೊಮ್ಮೆ ಒಂದೊಂದು ಎಲೆ ತೆಗಿಯೋದೆಲ್ಲ ಮಾಡ್ತಿದ್ದ ಮುಂಚೆಯಿಂದ ಕೂಡ. ಬಟ್ ಜಾಸ್ತಿ ಕಷ್ಟ ಅಂತ ಕೊಡೋದಿಲ್ಲ. ಇಷ್ಟೇ ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬೈ.